ಪ್ರೀತಿಸೋ ಜನರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮಮ್ಮ ಹೊರಗೆ ಹೊರಟಿದ್ದೀವಿ. ಅದಕ್ಕೆ ಏನಂದರೆ ಮನೇಲಿ ಕುತ್ಕೊಂಡು ಸುಮ್ಮನೆ ಬೇಜಾರು, ಏನು ಮಾಡೋದು ನೋಡ್ತಾ ಇರ್ಬೋದು. ಹೋಗ್ತಾ ಇದ್ದೀವಿ. ಕಾಲು ಬೇರೆ ನಂದು ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. ಸ್ವೆಲ್ಲಿಂಗ್ ಅಂದರೆ ಸ್ವೆಲ್ಲಿಂಗು. ಏನು ಮಾಡೋದು ಬೇಜಾರಲ್ವಾ ಮನೇಲಿ. ಅದಕ್ಕೆ ಎಲ್ಲರೂ ಹೋಗೋಣ ಅಂತ ಸುಮ್ಮನೆ ಗಾಡಿ ತೆಗ್ದಿದ್ದು, ಅವರಿಗೂ ಡ್ರೈವಿಂಗ್ ಆಗಬೇಕು ಅಂತ. ಹೋಗಿ 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 ಈಗ 500 ದಾಟಿದ್ವಿ. ನೆಕ್ಸ್ಟ್ ಗುಳಿಗುಳಿ ಶಂಕರ ಅಂತ ಇಲ್ಲಿ ಒಳ್ಳೆ ಒಂದು ಪ್ಲೇಸ್ ಇದೆ. ಆ್ಯಕ್ಚುಲಿ ಶಿವಮೊಗ್ಗದವ್ರಿಗೆ ಎಲ್ಲರಿಗೂ ಗೊತ್ತು ಅಂದ್ಕೊತೀನಿ ಈ ಜಾಗ, ಯಾಕಂದರೆ ತುಂಬ ಹತ್ರದಲ್ಲಿರೋ ಜಾಗ, ದೇವಸ್ಥಾನ ಶಿವಂದು. ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ನಮ್ಮಮ್ಮ. ಅವ್ರದ್ದೇ ಡ್ರೈವಿಂಗು. ಅದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಹೇಳ್ತೀರಾ, ಶಿವಮೊಗ್ಗದಿಂದ ಸಾಗರ್ ರೋಡಲ್ಲಿ ಮುಂದೆ ಬಂದರೆ ನಿಮಗೆ 500 ಬಂದು ಲೆಫ್ಟ್ ತೊಗೊಂಡ್ರೆ ಗುಳಿಗುಳಿ ಶಂಕರ ಅಂತ ಪ್ಲೇಸ್ ಸಿಗುತ್ತೆ. ಸೊ ಈ ಒಂದು ಪ್ಲೇಸಿಗೆ ನಾನು ಮತ್ತು ನನ್ನ ಮಗ ಚಿಕ್ಕವರಿದ್ದಾಗ ಸೊ ಸ್ಕೂಟಿಲಿ ಮಳೆಲೆ ನೆನ್ಕೊಂಡು ಅಲ್ಲ ಸ್ವಲ್ಪ ಫಾರೆಸ್ಟ್ ಬರುತ್ತೆ ಆಯಿತಾ, ಭಯನೇ ಇಲ್ದಂಗೆ ಅವ್ನು ಚಿಕ್ಕವನಿದ್ದಾಗ ಕರ್ಕೊಂಡು ಹೋಗ್ತಿದ್ದೆ ನಾನು, ಅವನು ಕರ್ಕೊಂಡು ಹೋಗ್ತಿದ್ದ. ಸೊ ಹೀಗೆಲ್ಲ ನಾವು ಹೋಗಿ ಹೋಗಿ ಬಂದಿದ್ದ ಪ್ಲೇಸ್ ಅದು. ತುಂಬ ನಮ್ಗೆ ಔಟಿಂಗ್ ಅಂದರೆ ಅದೇ ಹತ್ತಿರ ಶಿವಮೊಗ್ಗಕ್ಕೆ. ನೋಡಿ ಇಲ್ಲಿ ಲೆಫ್ಟ್ ಕಟ್ ಆಗ್ತಿದ್ದೀನಿ, ಗುಳಿಗುಳಿ ಶಂಕರ ರೋಡ್. ಇಲ್ಲಿ ಸಾಗರ್ ರೋಡಿಂದ ಬಂದು ಇದು ಯಾವ ಪ್ಲೇಸು? 500 ಇಲ್ಲಿ ಬಂದು ಲೆಫ್ಟ್ ತಗೋಬೇಕು ನೀವು. ಲೆಫ್ಟ್ ತಗೊಂಡು ಇಲ್ಲಿ ಇಂಟೀರಿಯರ್ ರೋಡ್ ಮುಂದೆ ಹೋಗ್ತಾ ಇಲ್ಲಿ ಸ್ವಲ್ಪ ನಿಮಗೆ 500 ದಾಟಿದ್ಮೇಲೆ ರೋಡ್ ಎಲ್ಲ ಸ್ವಲ್ಪ ಕಾಮ್ ಆಗಿರುತ್ತೆ, ಸ್ವಲ್ಪ ಗ್ರೀನರಿ ಎಲ್ಲ ನೋಡಿ ಎಂಜಾಯ್ ಮಾಡ್ಬೋದು. ಪ್ಲೇಸ್ ಚೆನ್ನಾಗಿ. ಈಗ ಇಲ್ಲಿ ನಿಲ್ಸಿದ್ದೀವಿ ಒಂದು ಪ್ಲೇಸಲ್ಲಿ, ನೋಡ್ತಾ ಇರ್ಬೋದು. ಮಧ್ಯದಲ್ಲಿ ಒಂದು ಕಡೆ ನಿಲ್ಸಿದ್ವಿ ಬಿಕಾಸ್ ನಮಗೆ ಫೋಟೋ ಸ್ವಲ್ಪ ಕ್ರೇಜ್ ಅಲ್ವಾ. ಈಗ ಗೈಸ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ 500ರಿಂದ ಒಳಗೆ ಬಂದ ತಕ್ಷಣ ಗುಳಿಗುಳಿ ಶಂಕರ ಹೋಗೋಕ್ಕೆ 2 ಡೈವರ್ಷನ್ ಸಿಗುತ್ತೆ. ಸ್ವಲ್ಪ ಒಂದು 8 ಕಿಲೋಮೀಟರ್ಸ್ ಹಂಗೆ ಬಂದಾಗ. ಸೊ ನಾವು ಲೆಫ್ಟಿಗೆ ಬರಬೇಕು, ಇಲ್ಲೊಂದು ಡೈವರ್ಷನ್ ಇದ್ದಾಗ. ಸೊ ಈ ರೋಡ್ ಹೋಗುತ್ತೆ. ಲೈಕ್ ಆ ರೋಡ್ ಹಂಗೆ ಪಾಸ್ ಆದರೆ ನೀವು ಲೈಕ್ ಹುಂಚ ಮತ್ತು ಸಮ್ ಅದರ್ ಪ್ಲೇಸಸ್ ಯಾವ್ದಾದಿದೆ, ನಗರ ಫೋರ್ಟ್ ಆಗಿರ್ಬೋದು, ಆ ಕಡೆ ಹೋಗ್ತೀರಾ. ಸೊ ನೋಡ್ತಾ ಇರ್ಬೋದು, ಈಗ ಬಂದ್ವಿ ಗುಳಿಗುಳಿ ಶಂಕರ ಅಂತ ಪ್ಲೇಸ್. ಹೋಗ್ತಾ ಇದ್ವಿ. ಆಗುತ್ತೆ ಅಲ್ವಾ ರೋಡ್, ಸ್ವಲ್ಪ ಇಕ್ಕಟ್ ರೋಡು, ಬಿ ಕೇರ್ಫುಲ್. ಆ್ಯಕ್ಚುಲಿ ಅಲ್ಲಿಂದಾನೇ ಎಂಟ್ರಿ ಆಗ್ಬೇಕಾದ್ರೆ ಒಂದು ಹಾರನ್ ಮಾಡ್ಕೊಂಡು ಬರ್ರಿ, ಯಾಕಂದರೆ 2 ಗಾಡಿ ಬಂದರೆ ಬರೋಕ್ಕಾಗಲ್ಲ ಎಟ್ ಎ ಟೈಮು. ಸೊ ಹಂಗಾಗಿ ಸಿಂಗಲ್ ರೋಡ್. ಕೊನೆಗೂ ಫೈನಲಿ ನಾವು ಗುಳಿಗುಳಿ ಶಂಕರ ಪ್ಲೇಸಿಗೆ ಬಂದ್ವಿ. ಎಂಟ್ರೆನ್ಸ್ ಈ ಥರ ಇದೆ ನೋಡಿ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಪ್ಲೇಸ್ ಇದೆ ನಿಮಗೆ. ಸೊ ಆರಾಮಾಗಿ ವೆಹಿಕಲ್ನ ಪಾರ್ಕ್ ಮಾಡ್ಬೋದು. ನೋ ರಿಸ್ಟ್ರಿಕ್ಷನ್, ನೋ ಪೇ, ಫ್ರೀ ಎಲ್ಲನೂ. ಸೊ ಇಲ್ಲಿಂದ ಇವಾಗ ನಾವು ಹೋಗಬೇಕು ಒಳಗೆ. ಬನ್ನಿ ಹೋಗೋಣ. ನೋಡಿ ಇದು ಎಂಟ್ರೆನ್ಸ್ ದೇವಸ್ಥಾನ. ಸೊ ಒಳಗಡೆ ಹೋಗಂಗಿಲ್ಲ, ಸೊ ಹಾಗಾಗಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ನಾವು. ಸೊ ಇದು ಎಂಟ್ರೆನ್ಸ್. ಸೊ ಇಲ್ಲಿ ಚೌಡೇಶ್ವರಿ ಅಮ್ಮನವ್ರು ಇದ್ದಾರೆ ನೋಡಿ. ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಒಳ್ಳೆ ಶೀಟೆಲ್ಲ ಹಾಕಿ ಸಖತ್ತಾಗಿ ರೆಡಿ ಮಾಡಿದ್ದಾರೆ ನೋಡಿ. ಇವಾಗ ಟೆಂಪಲ್ಗೆ ಒಳಗಡೆ ಹೋಗ್ಬೋದು. ಇದೆಲ್ಲ ಒಳ್ಳೆಯದೇ. ಇಲ್ಲಿಂದ ಎಂಟ್ರೆನ್ಸ್. ಈಗ ದೇವ್ರ ದರ್ಶನ ಆಯಿತು. ಈಗ ನಾನು ನಮ್ಮ ತಾಯಿ ಈ ಕಡೆ ಒಂದು ಜಾಗಕ್ಕೆ ಹೋಗ್ತೀವಿ. ಏನು ಅಂತ ಅವರೇ ಇದು ಮತ್ತೆ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ ಇದು. ಇಲ್ಲಿ ಸದಾ ನಿರಂತರವಾಗಿ ನೀರು ಹರಿತಾ ಇರುತ್ತೆ. ಸೊ ಈ ಒಂದು ಪ್ಲೇಸ್ಗೋಸ್ಕರನೇ ಎಲ್ಲರೂ ಕೂಡ ಬಂದು ವಿಸಿಟ್ ಮಾಡುವಂತಹ ಜಾಗ. ಸೊ ಆ ಪ್ಲೇಸಿಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿದೆ, ಬನ್ನಿ. ಅಲ್ಲಿ ಇಂಟ್ರೆಸ್ಟಿಂಗ್ ಏನಂತ ಹೇಳಿ ನೋಡಿನೇ ತಿಳ್ಕೊಳ್ಳಿರಂತೆ. ಹಾಕಿ ನೀರು ಎಷ್ಟು ತಣ್ಣಗಿದೆ ಗೊತ್ತಾ, ತುಂಬ ತಣ್ಣಗಿದೆ. ಕಾಶಿಯಿಂದ ಬರೋದಾ? ಕಾಶಿಯಿಂದ ಅಲ್ಲಿಂದಲೇ ಬರ್ತಾರೆ. ನೀರು ಹಾಕೋದಕ್ಕೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ಖುಷಿ, ಒಳ್ಳೆ ಮನಸ್ಸಿಂದ ಹಾಕೋದಷ್ಟೇ. ಬೇರೆ ಕಡೆ ಎಲ್ಲ ಬೇರೆ ಕಡೆ ದುಡ್ಡು ಕೊಟ್ಬಿಟ್ಟು ಹಾಕ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ನಾನು ಇಲ್ಲೇ ಹುಟ್ಟಿದ ಇದೇ ಊರು ಗುಳುಗುಳಿ ಶಂಕರ. ಇಲ್ಲಿ ಗುಳುಗುಳಿ ಶಂಕರ ಅಂತ ಯಾಕೆ ಬಂತು ಅಂದ್ರೆ ಗುಳ್ಳೆ ನೀರು ಬರುತ್ತೆ. ಹೇಳಿ ಸ್ವಾಮಿ. ಗುಳ್ಳೆ ನೀರು ಬರುತ್ತೆ. ಇಲ್ಲಿ ಭಕ್ತರು ತುಂಬಾ ಜನ ಪತ್ರೆ ಬಿಡ್ತಾರೆ. ಪತ್ರೆ ಶಿವನಿ ಶ್ರೇಷ್ಠ. ಪತ್ರೆ ಬಿಟ್ಟಾಗ ಪತ್ರೆ ಎಳ್ಕೊಳುತ್ತೆ ಶಿವ ಎಳ್ಕೊಂಡು ನಮ್ಗೆ ಏನು ಕೇಳ್ಕೊಂತ ವಿಚಾರ ಮಾಡಿ ಬರುತ್ತೆ ಮೇಲೆ ಬರುತ್ತೆ. ಅದೇ ವಿಶೇಷ. ಇಲ್ಲೇ ವಿಶೇಷ ಅದೇ.
ಬಿಲ್ವಪತ್ರೆ ಬಿಡ್ತೀವಿ. ಪತ್ರ ಶಿವನ ಶ್ರೇಷ್ಠ. ಹಾಂ, ಆ್ಯಕ್ಚುಲಿ ಎಲೆ ತೇಲ್ಬೇಕು. ಇದು ಇತಿಹಾಸ. ಇನ್ನು ಶುಕ್ರಾಚಾರ್ಯ ಶಂಕರಾಚಾರ್ಯ ಕಾಲ. ಶುಕ್ರಾಚಾರ್ಯ ತಪಸ್ಸು ಮಾಡಿ ಶಿವನ ನೀರು ಕೇಳ್ದ. ಯಾಕೆ ಕೇಳ್ದ? ಇಲ್ಲಿ ಕಾಡಲ್ಲಿ ಋಷಿಮುನಿಗಳೆಲ್ಲ ಇದ್ದು, ಗೋಯಗಳದು. ಕಾಡಲ್ಲಿ ಗೋಯಗಳದು ತುಂಬಾ ಇದು. ಋಷಿಮುನಿ ವೃಂದ ಋಷಿಗಳು ತಪಸ್ಸು ಮಾಡಿ 100 ಜನ. ಅವಾಗ ಗುರು ಶುಕ್ರಾಚಾರ್ಯ ನಿಲ್ದ ಹೋಗಿ ಸಾಯ್ತಾ ಇದ್ರು. ಋಷಿಮುನಿ ಸಾಯ್ತಾ ಇದ್ರು. ಶುಕ್ರಾಚಾರ್ಯ ಸಿಟ್ಟು ಬಂದು ಗೋರ ತಪಸ್ಸು ಮಾಡಿ ಶಿವನ್ ಕರ್ದ. ಶಿವ ಪ್ರತ್ಯಕ್ಷ, ಏನಪ್ಪ ಶುಕ್ರಾಚಾರ್ಯ ಕರೆದೆ ನನ್ನ? ಯಾತಕ್ಕೆ ಕರೆದ ಹೇಳು? ಇಲ್ಲ ಸ್ವಾಮಿ, ಬನ್ನಿ ನೋಡ್ ಬನ್ನಿ, ಋಷಿಮುನಿ ಪ್ರಾಣಿಗಳು ಸಾಯ್ತಾವ, ನೋಡ್ ಬನ್ನಿ. ನೀರಿಲ್ಲದೆ ಸಾಯ್ತದ ಸ್ವಾಮಿ, ನೀರ್ ಕೊಡು ತಂದೆ ಅಂತ ಕೇಳ್ಕೊಂಡ ಶುಕ್ರಾಚಾರ್ಯ. ಶಿವನ ಅಂತ ಕೇಳ್ಕೊಂಡ. ಶಿವ ಕರುಣೆಯಿಂದ ತನ್ನ ಜಡಗಿದ್ದ ಗಂಗೆಯಲ್ಲಿ ಬಿಟ್ಟ ನೀರು ಉದ್ಭವ. ಶಿವನ ತಲೆಯಲ್ಲಿ ಇದ್ದಂತ ನೀರನ್ನ ಗಂಗೆ ಇರ್ತಾವಲ್ಲ, ಅದನ್ನ ಬಿಟ್ಟಾಗ ಇಲ್ಲಿ ಬಿಟ್ಟಾಗ ನೀರು ಉದ್ಭವ. ಬಾಯಾರಿಕೆಗೆ ಶಿವ ಬಿಟ್ಟಂತ. ಬಾಯಾರಿಕೆಲ್ಲ ಋಷಿಮುನಿಗಳು ಅಲ್ಲ, ಋಷಿಮುನಿಗಳ ಬಾಯಾರಿಕೆಗೆ ಈಶ್ವರ ಶುಕ್ರಾಚಾರ್ಯರು ಕೇಳ್ಕೊಂಡಾಗ ಕರುಣೆಯಿಂದ ತನ್ನ ಜಡಗಿದ್ದ ಗಂಗೆಯಲ್ಲಿ ಬಿಟ್ಟ ಉದ್ಭವ ನೀರು. ಆ ನೀರನ್ನು ಋಷಿಮುನಿಗಳು ಪ್ರಾಣಿಗಳು ಸಂತೋಷ ಕೊಟ್ಟರು. ವರ್ಷ ಪೂರ್ತಿ ಸದಾ ಹರಿತಿರುತ್ತೆ ಅಲ್ಲ, ನೀರು ತುಂಬಾ ಪ್ಯೂರ್ ಆಗಿರುತ್ತೆ. ನೋಡಿ, ಅಲ್ಲಿ ಹರಿದು ಹೋಗ್ತಾ ಇದೆ ಕೊಳದಿಂದ ಪೂರ್ತಿ ನೀರು. ಎಷ್ಟು ಪ್ಯೂರ್ ಆಗಿದೆ ನೋಡಿರಂತೆ. ಬನ್ನಿ. ನೀರು ಕುಡಿದು BP, ಶುಗರ್, ಸ್ಟೋನ್ ಕ್ಯಾನ್ಸಲ್ ಹೋಗುತ್ತೆ. ಮೈಲಿ ತಕ್ಕಂತ ಮಾಟ ಮಂತ್ರ ತುಳಸಿ ಚಿಬ್ಬಾರ ಹೋಗುತ್ತೆ. ಹೌದಾ? ಕುಡಿದ್ರೆ BP, ಶುಗರ್, ಸ್ಟೋನ್ ಹೋಗುತ್ತೆ. ಓಕೆ ಓಕೆ. ಇತಿಹಾಸ ಇಲ್ಲಿ ಡಾಕ್ಟರ್ ಚೆಕ್ ಮಾಡಿ ಹೇಳಿದಾರೆ ನಮಗೆ. ಹೌದಾ? ಖನಿಜ ಸಂಪತ್ತು ನೀರು, ಆಯುರ್ವೇದಿಕ ನೀರು. ಬಂದಂತ ಭಕ್ತಿ ಕುಡಿಯಕ್ಕೆ ಹೇಳಿ, ಹಲವಾರು ರೋಗ ಹೋಗುತ್ತೆ. ಕುಡಿಬೇಕು. ಹಾಗಾದ್ರೆ ನಾವು ಕುಡಿಯೋಣ. ಆಮೇಲೆ ಸ್ನಾನ ಮಾಡಿದ್ರೆ ಮೇಲೆ ಇರ್ತಕ್ಕಂಥ ತುರ್ಕಿ ಚಿಬ್ಬು ಮಾಟ ಮಂತ್ರ ಪೀಡ್ ಎಲ್ಲ ಪರಿಹಾರ. ಹೌದಾ? ಗಂಗೆ ಶಿವನ ಜಡೆಯಿಂದ ಬರೋ ನೀರು. ಹೌದಾ? ಶಕ್ತಿ ಇದೆ ಅದು. ಖುಷಿ ಆಯ್ತು ಕೇಳಿ. ಯಾವ್ದಿಂದ ಬಂದ್ರೆ? ಶಿವಮೊಗ್ಗದಿಂದ ಬಂದು. ಮಕ್ಕಳೇ ಹಾಕ್ಬೇಕು, ಮಕ್ಳು ಖುಷಿಗೋಸ್ಕರನೇ ನಾವು ಬರೋದು. ಅವ್ರು ಚೆನ್ನಾಗಿರ್ಬೇಕು. ಕಾಲೇನು ಮಾಡ್ಕೊಂಡಮ್ಮ? ಪ್ಯೂರ್ ಆಗಿದೆ ವಾಟರ್, ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾನಿಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಒಳಗಡೆ ಶಿವ ಇರೋ ಅಂಥದ್ದು. ಹಾಂ, ತೋರಿಸ್ತೀನಿ, ಒಂದು ನಿಮಿಷ ಇರು. ತುಂಬ ಜನ ಬರ್ತಾರೆ ಸ್ವಾಮಿ ಅಪ್ಪಣೆ ಕೇಳೋದಕ್ಕೆ. ಸೊ ಕಾಣಿಸ್ತಿದೆಯಾ? ಲಿಂಗು ಕಾಣಿಸ್ತಿದೆ, ದುಡ್ಡು ಹಾಕಿದ್ದಾರೆ ತುಂಬ ಜನ. ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ. ಆ್ಯಂಡ್ ಇಲ್ಲಿ ಬಂದಿರೋ ಅಂಥದ್ದು, ಇಲ್ಲಿ ಒಂಥರ ನಿಮಗೆ ವೈಟ್ ಕಾಣಿಸ್ತಿದೆಯಲ್ಲ, ಇದು ಶಿವನ ಜಡೆ ಅಂತ ಹೇಳ್ತಾರಲ್ವ? ಹಾಂ, ಹೌದು, ಜಡೆ ಅಂತಲೇ ಹೇಳೋದು. ಆ ಜಡೆಯಿಂದ ಬಂದಿರೋಂಥ ನೀರು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಲ್ಲಿ ಇದು ಬರುತ್ತೆ, ಗುಳ್ಳೆಗಳು ಬರುತ್ತೆ ಚಪ್ಪಾಳೆ ಹೊಡೆದ್ರೆ. ಕುಡಿ ಹೆಂಗೆ ಕೆಳಗೆ ಮಾಡಬೇಕಾ? ಇವಾಗ ನಾನು ಅಪ್ಪನೇ ಕೇಳ್ತೀನಿ, ಆಯಿತಾ? ಹಿಂಗೆ ಈಗಲ್ವ ಸ್ವಾಮಿ? 3 ಸತಿ. ಓಕೆ, 3 ಸಲ ಮುಳುಗಿಸ್ಬಿಟ್ಟು ಬಿಡ್ತೀನಿ. ನಾವಿಲ್ಲಿ ಚಿಕ್ಕವರಿದ್ದಾಗ ಬರೋದು, ಈ ಥರ ಎಲೆ ಬಿಡೋದು, ಕ್ವಶನ್ಸ್ ಕೇಳೋದು, ಎಲೆ ಮೇಲೆ ಬಂದರೆ ಖುಷಿ ಪಡೋದು, ಇಲ್ಲಾಂದರೆ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗೋದು. ನೋಡಿ, ಇಲ್ಲಿ ವೀಕ್ಷಣೆಗೆ ಅಂತ ಎಲ್ಲಿಂದನೋ ತುಂಬ ಜನ ಬಂದಿದ್ದಾರೆ. ಸೊ ಇಲ್ಲಿ ಒಂದು ಕ್ಯೂಟ್ ಕಪಲ್ಸ್ ಇದ್ದಾರೆ. ಬನ್ನಿ ಕೇಳೋಣ ಅವ್ರಿಗೆ ಎಲ್ಲಿಂದ ಬಂದಿದ್ದಾರೆ ಅಂತ. ಸರ್, ತಮ್ಮ ಹೆಸರು? ಅಕ್ಷಯ್ ಕುಮಾರ್. ಮೇಡಮ್, ನಿಮ್ಮ ಹೆಸರು? ಅಕ್ಷತಾ ಅಂತ ಹೇಳಿ. ಆ್ಯಂಡ್ ಅಕ್ಷಯ್ ಕುಮಾರ್, ಒಳ್ಳೆ ನೇಮ್ ಮ್ಯಾಚಿಂಗ್. ಹಾಗೆ ಕ್ಯೂಟಾಗಿದ್ದೀರಾ. ಸರ್, ನೀವು ಬಂದಿರೋ ಅಂಥದ್ದು ಎಲ್ಲಿಂದ? ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕು. ಓಕೆ. ನೋಡಿ, ಎಲ್ಲೆಲ್ಲಿಂದನೋ ಬಂದು ಈ ಥರ ಭಕ್ತರು ವೀಕ್ಷಣೆಯನ್ನು ಮಾಡಿ ತಮ್ಮ ಒಂದು ಕೋರಿಕೆಯನ್ನು ಇಲ್ಲಿ ಪತ್ರೆ ಎಲೆಯನ್ನು ಬಿಡೋದ್ರ ಮೂಲಕ ಕೇಳ್ಕೊತಾರೆ. ಯೂಶಲಿ ಎಲೆ ಬಂದುಬಿಟ್ಟು ತೇಲುತ್ತೆ, ಹೌದಾ? ಬಟ್ ಇಲ್ಲಿ ಒಂದು ವಿಶೇಷತೆ ಏನಂತಂದರೆ, ಎಲೆಯನ್ನು ಬಿಟ್ಟಾಗ ಅದು ಮುಳುಗುತ್ತೆ ಫಸ್ಟು. ಅವರ ಕೋರಿಕೆ ಅದು ಆಗುತ್ತೆ ಅಥವಾ ನಿಧಾನಕ್ಕಾಗತ್ತೆ ಅನ್ನೋದು ಅವ್ರ ಮನಸ್ಸಲ್ಲಿ ಕೇಳ್ಕೊಂಡಿರ್ತಾರೆ. ಆಗತ್ತೆ ಅಂದರೆ ತಕ್ಷಣ ಮೇಲ್ಗಡೆ ಬರುತ್ತೆ. ಸೊ ನೋಡಿ, ಬಿಲ್ಪತ್ರೆ ನಿಮಗೊಂದು ಕಾಣಿಸ್ತಿರ್ಬೋದು, ಕೆಳಗಡೆ ಮುಳುಗಿದೆ, ಹೌದಾ? ಎಲೆ ಸಹಜವಾಗಿ ಮೇಲೆ ಬರಬೇಕು, ಬಟ್ ಇಲ್ಲಿ
ಮುಳುಗತ್ತೆ, ತಮ್ಮ ಒಂದು ಕೋರಿಕೆ ಆಗತ್ತೆ ಅಂದರೆ ಮಾತ್ರ ಅದು ಮೇಲೆ ಬರುತ್ತೆ. ಆಗಲ್ಲ ಅಂತ ಇಲ್ಲ, ನಿಧಾನ ಆಗತ್ತೆ ಅನ್ನೋ ಒಂದು ಸೂಚನೆನೂ ಕೂಡ ಇಲ್ಲಿ ಕೊಡ್ತಾರೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ ಯಾವೂರು? ನಮ್ಮದು ಚಿತ್ರದುರ್ಗ ಹಿರಿಯೂರು. ಓಕೆ. ಅಪ್ಪನೇ ಕೇಳಿದ್ರಾ ನೀವು ಎಲೆ ಬಿಟ್ಟು? ಕೇಳಿದ್ವಿ. ಏನು ಕ್ವಶನ್ ಕೇಳ್ಕೊಂಡ್ರಿ? ಮೇಲೆ ಬರಬೇಕಂತ ಕೇಳಿದ್ರಾ, ಎಲೆ ಬರಬಾರ್ದು ಅಂತ ಕೇಳಿದ್ರಾ? ಆ್ಯಕ್ಚುಲಿ ಅವ್ರು ಎಲೆ ಬಿಟ್ಟಿದ್ದಾರೆ, ಎಲೆ ಬರಬಾರ್ದು ಕೆಳಗಡೆನೇ ಇರಬೇಕು ಅಂತ ಕೇಳಿದ್ರಂತೆ. ಬಂದಿಲ್ಲ ಅಲ್ಲ? ಸಕ್ಸಸ್ ಅಲ್ಲಿಗೆ. ಥ್ಯಾಂಕ್ ಯು. ಶುಕ್ರಾಚಾರ್ಯರು ಕೇಳ್ಕೊಂಡಾಗ ಕರುಣೆಯಿಂದ ತನ್ನ ಜಡ ಇದ್ದಂಗೆ ಇಲ್ಲಿ ಬಿಟ್ಟು ಉದ್ಭವ ನೀರು, ಆ ನೀರನ್ನು ಋಷಿಮುನಿಗಳು ಪ್ರಾಣಿಗಳು ಸಂತೋಷಪಟ್ಟು ವರ್ಷ ಪೂರ್ತಿ ಸದಾ ಹರಿತಿರುತ್ತೆ ಅಲ್ಲ, ವರ್ಷ ಪೂರ್ತಿ ನೀರು ತುಂಬ ಪ್ಯೂರ್ ಆಗಿರುತ್ತೆ. ನೋಡಿ ಅಲ್ಲಿ ಹರಿದು ಹೋಗ್ತಾ ಇದೆ ಕೊಳದಿಂದ, ಪೂರ್ತಿ ನೀರು ಎಷ್ಟು ಪ್ಯೂರ್ ಆಗಿದೆ ನೋಡಿರಂತೆ. ಬನ್ನಿ. ನೀರು ಕುಡಿದು BP, ಶುಗರ್, ಸ್ಟೋನ್ ಕ್ಯಾನ್ಸರ್ ಹೋಗುತ್ತೆ. ಹೌದು. ಮಾಡಿದ್ರೆ ಮೈಲಿ ತಕ್ಕಂಥ ಮಾಟ ಮಂತ್ರ ತುಳಸಿ ಚಿಬ್ಬಲ ಹೋಗುತ್ತೆ. ಹೌದಾ? ಕುಡಿದ್ರೆ BP, ಶುಗರ್, ಸ್ಟೋನ್ ಹೋಗುತ್ತೆ. ಓಕೆ ಓಕೆ. ಇತಿಹಾಸ ಇಲ್ಲಿ ಡಾಕ್ಟರ್ ಚೆಕ್ ಮಾಡಿ ಹೇಳಿದಾರೆ ನಮಗೆ. ಹೌದಾ? ಖನಿಜ ಸಂಪತ್ತು ನೀರು, ಆಯುರ್ವೇದಿಕ ನೀರು, ಬಂದಂತ ಭಕ್ತಿ ಕುಡಿಯಕ್ಕೆ ಹೇಳಿ ಹಲವಾರು ಹೋಗುತ್ತೆ. ಕುಡಿಬೇಕು. ಹಾಗಾದ್ರೆ ನಾವು ಕುಡಿಯೋಣ. ಆಮೇಲೆ ಸ್ನಾನ ಮಾಡಿದ್ರೆ ಮೇಲೆ ತಕ್ಕಂಥ ತುಳಸಿ ಚಿಬ್ಬು ಮಾಟ ಮಂತ್ರ ದೃಷ್ಟಿ ಪೀಡೆ ಎಲ್ಲ ಪರಿಹಾರ. ಹೌದಾ? ಗಂಗೆ ಶಿವನ ಜಡೆಯಿಂದ ಬರೋ ನೀರು. ಹೌದಾ? ಪೌರಿತದ ಶಕ್ತಿ ಇದೆ ಅದು. ಖುಷಿ ಆಯ್ತು ಕೇಳಿ. ಯಾವಿಂದ ಬಂದ್ರೆ? ಶಿವಮೊಗ್ಗದಿಂದ ಬಂದ್ವಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್ ಅಂತ. ಓಕೆ, ಥ್ಯಾಂಕ್ ಯು. ಪ್ಲೇಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಪ್ಲೇಸ್ ಇಷ್ಟ ಆಗಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಏನಿಸ್ತು ಅಂತ ಹೇಳಿ ಕಾಮೆಂಟ್ಸ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು. Okay.